ಜೇಬಲ್ಲಿ ಜಾಸ್ತಿ ಕಾಸು ಇಲ್ಲ, ಮೂನ್ ಹೋಗ್ಬೇಕಂದ್ರೆ ಲದಾಖ್ ಬನ್ನಿ, ಇಲ್ಲಿ ಮೂನ್ ಲ್ಯಾಂಡ್ ನೋಡಿ. ಇದೇ ಜಾಗ ಮೂನ್ ಲ್ಯಾಂಡ್ ಅಂತ. ಹಿಂದೆಗಡೆ ನೀವು ನೋಡ್ಬೋದು, ಅದೇ ಗ್ರೌಂಡ್ ಇವತ್ತು ನಾವು ಆಡಿದ್ದೀನಿ. ಮತ್ತೆ ಸಮುದ್ರ ಅಲ್ಲಿ ನೀರು ಫುಲ್ ಕಡಿಮೆ ಆಗ್ಬಿಟ್ಟು ಎಲ್ಲ ಖಾಲಿ ಆಗ್ಬಿಟ್ಟು ಇಲ್ಲಿ ಎಲ್ಲ ನೋಡಿ, ಎಲ್ಲಿ ನೋಡಿದ್ರೆ ಬೇರೆ ಬೇರೆ ಕಲರ್. ಸೊ ಈಗ ಅವರು ಆಸ್ಟ್ರೇಲಿಯಾ ಅಲ್ಲಿ ಇದ್ದಾರೆ, ಮಿಸ್ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಅವರು ಮನಸ್ಸೆಂಬ ಮಂದಿರದಲ್ಲಿ ಮೂಡಿದೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನಿದ್ದೀನಿ ಕಾರ್ಗಿಲ್ ಅಲ್ಲಿ. ಸೊ ನಿನ್ನೆ ಇಲ್ಲಿ ಒಂದು ಕ್ರಿಕೆಟ್ ಟೂರ್ನಮೆಂಟ್ ನಡೀತಾ ಇದ್ದಾರೆ. ಸೊ ಅಲ್ಲಿ ನನ್ನ ಫ್ರೆಂಡ್ ಕರೆದಿದ್ರು ಇಂಪಾರ್ಟೆಂಟ್ ಮ್ಯಾಚ್ ಕ್ವಾರ್ಟರ್ ಫೈನಲ್ಗೆ. ಆದರೆ ನಾವು ಇವತ್ತು ಸೋತ್ರು. ಸೊ ಅದಕ್ಕೆ ಹೋಗೋಕ್ಕಿಂತ ಮುಂಚೆ ನಿಮಗೆ ಕಾರ್ಗಿಲ್ ತೋರಿಸ್ಲಿಲ್ಲ ಅಂದರೆ ನನ್ನ ಜರ್ನಿ ಕಂಪ್ಲೀಟ್ ಆಗಲ್ಲ. ಅದಕ್ಕೆ ಇವತ್ತು ನಾ ವ್ಲಾಗು ನಿಮಗೆ ತೋರಿಸ್ತಾ ಇದ್ದೀನಿ. ಕಾರ್ಗಿಲ್ ಲದಾಖಲ್ಲಿ ಮೊದಲೇ 2 ಡಿಸ್ಟ್ರಿಕ್ಟ್, ಒಂದು ಲೇ ಮತ್ತು ಕಾರ್ಗಿಲ್. ಈಗ 7 ಡಿಸ್ಟ್ರಿಕ್ಟ್ ಆಯಿತು. ಆದರೆ ಇವತ್ತು ತನಕ 2 ಡಿಸ್ಟ್ರಿಕ್ಟ್ ಇತ್ತು, ಅದು ಲೇ ಮತ್ತು ಈಗ ನಾನಿದ್ದೀನಿ ಕಾರ್ಗಿಲ್ ಅಲ್ಲಿ. ಹಿಂದೆಗಡೆ ನೀವು ನೋಡ್ಬೋದು, ಅದೇ ಗ್ರೌಂಡ್ ಇವತ್ತು ನಾವು ಆಡಿದ್ದೀನಿ. ಮ್ಯಾಚ್ ಗೆದ್ದರೆ ನಿಮಗೆ ಎಲ್ಲ ತೋರ್ಸೋಣ ಅಂದ್ಕೊಂಡೆ, ಆದರೆ ಸೋತ್ಬಿಟ್ಟು ಸೀದಾ ಗಾಡಿ ಸ್ಟಾರ್ಟ್ ಮಾಡಿಬಿಟ್ಟು ಬಂದಿದ್ದೀನಿ. ಸೊ ಈಗ ಸ್ವಲ್ಪ ವಾಪಸ್ ಹೋಗ್ತಾವಾಗ ಇಲ್ಲಿಂದ ವ್ಯೂ ಸಖತ್ ಸಿಗುತ್ತೆ. ಸೊ ಇಲ್ಲಿಂದ ತೋರಿಸ್ತಾ ಇದ್ದೀನಿ. ಅದು ಎಲ್ಲ ಸ್ವಲ್ಪ ಜೋಕ್, ಯಾಕೆಂದರೆ ಸೋತ್ರು ಕೂಡ ಇಲ್ಲಿ ಜನಗಳು ನನ್ನ ಜೊತೆ ಅಷ್ಟು ಕ್ಲೋಸ್ ಇದೆ. ಎಲ್ಲ ನನಗೆ ಫುಲ್ ಸಪೋರ್ಟ್ ಮಾಡ್ತಾರೆ. ಮ್ಯಾಚ್ ಆಡಲಿ, ಹಿಂಗೆ ಟೂರ್ಗೆ ಬನ್ನಿ, ಯಾವಾಗಲೂ ಜನಗಳು ತುಂಬ ಸಪೋರ್ಟಿವ್ ಇದೆ ಕಾರ್ಗಿಲ್ ಎಲ್ಲ ಇಂದ ನನಗೆ. ಸೊ ಅದಕ್ಕೆ ನಮ್ಮ ಲದಾಖ್ ಚಾನಲ್ ಹೆಸರು ಲದಾಖ್ ಫ್ರೆಂಡ್ಲಿ ಅಂತ. ನಾವು ಯಾವಾಗಲೂ ಎಲ್ಲ ಜೊತೆ ಫ್ರೆಂಡ್ಲಿ ಇದ್ದರೆ, ನೀವು ಏನು ಮ್ಯಾಚ್ ಆಡಲಿ, ಲೈಫಲ್ಲಿ ಇರಲಿ, ಅಪ್ ಆ್ಯಂಡ್ ಡೌನ್ ಇರಲಿ, ಯಾವಾಗಲೂ ಜನಗಳದ್ದು ಸಪೋರ್ಟ್ ಇದ್ದರೆ ನಿಮಗೆ ಅದು ಏನು ಎಫೆಕ್ಟ್ ಆಗಲ್ಲ. ಅದೇ ಥರ ಇವತ್ತು ಸೋತೀವಿ, ಆದರೆ ಒಳ್ಳೆ ಮೆಮೊರೀಸ್ ಕಲೆಕ್ಟ್ ಮಾಡಿಬಿಟ್ಟು ಹೋಗ್ತಾಯಿದ್ದೀನಿ. ಸುಮಾರು ಫ್ರೆಂಡ್ಗಳಿಗೆ ಸುಮಾರು ವರ್ಷ ಆದಮೇಲೆ ಇಲ್ಲಿ ನೋಡಿದ್ದೀನಿ. ಯಾಕೆಂದರೆ 5-6 ವರ್ಷ ಮುಂಚೆ ನಾನು ಇಲ್ಲಿ ಬಂದಿದ್ದೀನಿ, ಆವಾಗ ನಾವು ಫೈನಲ್ ಗೆದ್ದಿವಿ. ಸೊ ಈ ಸತಿ ಸ್ವಲ್ಪ ಫಾರ್ಮಲ್ಲಿ ಇಲ್ಲ. ಸೊ ಈಗ ವಾಪಸ್ ಹೋಗ್ತಾಯಿದ್ದೀನಿ. ಇವತ್ತು ಮೂಡ್ ಅಷ್ಟು ಫುಲ್ ಮೂಡ್ ಆಫ್ ಇದೆ. ಯಾಕೆಂದರೆ ಮ್ಯಾಚ್ ಸೋತಿದ್ದೀನಿ. ಆದರೂ ಕೂಡ ನೀವು ಎಲ್ಲರಿಗೆ ಒಂದು ಒಳ್ಳೆ ಜಾಗ ತೋರಿಸ್ಬೇಕು. ಇಲ್ಲಿ ಒಂದು ಮೂನ್ ಲ್ಯಾಂಡ್ ಅಂತ ಇದೆ ಲಾಮಾಯೂರು ಅಲ್ಲಿ. ಸೊ ಅದು ತೋರ್ಸೋಕ್ಕೆ ಮೂಡ್ ಆಫ್, ಆದರೂ ಕೂಡ ಮೂಡ್ ಆನ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ.
ನೋಡಿ ಇದೇ ಜಾಗ ಮೂನ್ ಲೇನ್ ಅಂತ. ಸೂಪರ್. ಮೊನ್ನೆ ಯಾರು ಟೂರಿಸ್ಟ್ ಬಂದರು, ಸೊ ನಮ್ಮ ಕರ್ನಾಟಕದಿಂದ, ಸೊ ಅವ್ರು ಹೇಳಿದ್ರು ನಮ್ಮ ಕರ್ನಾಟಕ ಅಲ್ಲಿ ಕೂಡ ಈಗ ತುಂಬ ಬಿಸಿಲು ಜಾಸ್ತಿ. ಡೆಲ್ಲಿ, ಮಹಾರಾಷ್ಟ್ರ, ಬೇರೆ ಜಾಗಲ್ಲಿ ಇನ್ನೂ ಜಾಸ್ತಿ ಇದೆ ಅಂತೆ. ಸೊ ಅದಕ್ಕೆ ನೀವೆಲ್ಲರೂ ಈ ಟೈಮ್ ಲದಾಖ್ ಜೂನ್ ಜುಲೈ ಆಗಸ್ಟ್ ಬೆಸ್ಟ್ ಟೈಮ್ ಬರೋಕ್ಕೆ. ಮತ್ತು ಬೈಕರ್ಸ್ಗೆ ನೀವು ನೋಡಿ, ಎಲ್ಲಿ ನೋಡಿದ್ರೆ ಬರೀ ಬೈಕರ್ಸ್ ನೋಡೋದು. ಮತ್ತು ಇದು ಜೇಬಲ್ಲಿ ಜಾಸ್ತಿ ಕಾಸು ಇಲ್ಲ, ಮೂನ್ ಹೋಗ್ಬೇಕಂದ್ರೆ ಲದಾಖ್ ಬನ್ನಿ, ಇಲ್ಲಿ ಮೂನ್ ಲೈನ್ ಆರಾಮಾಗಿ ನೀವು ಮೂನ್ ಥರನೇ ನೋಡ್ಬೋದು. ಮತ್ತು ಬೈಕರ್ಸು ನೋಡಿ ಫುಲ್. ಇದೇ ನನ್ನ ಊರು, ಮತ್ತು ಇದೇ ನನ್ನ ಜಾಗ, ಇದೇ ನನ್ನ ಮನೆ, ಇದೇ ನನ್ನ ಅಪ್ಪ ಅಮ್ಮ ತಮ್ಮ ತಂಗಿ ಅಕ್ಕ, ಇದೇ ಎಲ್ಲ ನಮ್ಮದು 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 ಅಂತ ಲಾಸ್ಟಲ್ಲಿ ನಾವೇ ಇರಲ್ಲ. ಏನು ಗೊತ್ತಾ, ನಾನೀಗ ಇದ್ದೀನಿ ಲೇಯಿಂದ ಕಾರ್ಗಿಲ್ ಹೋಗೋವಾಗ ಒಂದು ಜಾಗ, ಅಲ್ಲಿ ಮೊದಲೇ ಲದಾಖ್ ನಮ್ಮ ತಾತ ಎಲ್ಲ ಸ್ಟೋರಿ ಹೇಳ್ತಾಯಿದ್ರು. ಸೊ ಲದಾಖ್ ಫುಲ್ ಮೊದಲೇ ಒಂದು ಸಮುದ್ರ ಇತ್ತು, ಇಲ್ಲಿ ಯಾರು ಏನು ಇರಲಿಲ್ಲ. ಮತ್ತು ಸಮುದ್ರ ಅಲ್ಲಿ ನೀರು ಫುಲ್ ಕಡಿಮೆ ಆಗ್ಬಿಟ್ಟು ಎಲ್ಲ ಖಾಲಿ ಆಗ್ಬಿಟ್ಟು ಆಮೇಲೆ ಇಲ್ಲಿ ಎಲ್ಲ ಜನಗಳು ಸ್ಟೇಗಿ ಮನೆ ಕಟ್ಟೋದು ಮತ್ತು ನಮ್ಮದು ಇದು ಲಿವಿಂಗ್ ಶುರು ಆಯಿತು. ಸೊ ಅದಕ್ಕೆ ನಾವು ಎಲ್ಲ ಇರ್ತಾರೆ ಅಲ್ವಾ, ಇದು ನಂದು ಇದು ಅಂತ. ನಮಗೆ ಗ್ಯಾರಂಟಿ ಇಲ್ಲ ಎಷ್ಟು ದಿನ ಎಷ್ಟು ವರ್ಷ ಇರ್ತಾರೆ ಅಂತ. ಸೊ ಫ್ಯೂಚರ್ ಬಗ್ಗೆ ನಾವು ಏನು ಪ್ರಿಡಿಕ್ಷನ್ ಹೇಳೋಕ್ಕಾಗಲ್ಲ. ಇದೇ ಥರ ಇನ್ನೂ ಒಂದು ಸರಿ ಎಲ್ಲ ಒಂದು ಜಾಗ ಅಲ್ಲಿ ಫ್ಲಡ್ ಬರ್ತಾರೆ, ಒಂದು ಸರಿ ಫುಲ್ ಮಳೆ ಜಾಸ್ತಿ, ಒಂದು ಸರಿ ಅಲ್ಲಿ ಹಿಮ ಜಾಸ್ತಿ ಆಗ್ಬಿಟ್ಟು ಗ್ಲೋಬಲ್ ವಾರ್ಮಿಂಗ್. ಫ್ಯೂಚರ್ ಬಗ್ಗೆ ಯಾರು ಏನು ಗೊತ್ತಿಲ್ಲ. ಅದಕ್ಕೆ ಯಾವಾಗಲೂ ಒಂದು ಕ್ಷಣ ನಾವು ಆರಾಮಾಗಿ ಎಂಜಾಯ್ ಮಾಡಬೇಕು, ಸ್ಮೈಲ್ ಮಾಡಬೇಕು, ಮತ್ತು ಎಲ್ಲರಿಗೆ ಖುಷಿ ಕೊಡಬೇಕು. ಖುಷಿ ಕೊಡೋಕ್ಕಾಗಲಿಲ್ಲ ಅಂದರೆ ಕೂಡ ಯಾರಿಗೆ ಕೆಟ್ಟ ಮಾತು ಹೇಳಬಾರ್ದು, ಎಲ್ಲರ ಜೊತೆ ಫ್ರೆಂಡ್ಲಿ ಇರಬೇಕು, ಖುಷಿಯಾಗಿ ಇರಬೇಕು ಅಂತ ಲದಾಖಿಂದ ಒಂದು ಮೆಸೇಜು. ಮತ್ತು ಇವತ್ತು ಮ್ಯಾಚ್ ಸೋತ್ರೂ ಕೂಡ ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ತು ನಿಮ್ಮೆಲ್ಲರಿಗೆ. ಒಂದು ವ್ಲಾಗ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ನಮ್ಮ ಲದಾಖ್. ನೀವು ನೋಡ್ಬೋದು ಅಲ್ಲಿ ಟಾಪಲ್ಲಿ ಅದು ಏನು ಹೇಳ್ತಾರೆ, ನಮ್ಮ ಸ್ಯಾಂಡ್ಗೆ ಅದು ಎಲ್ಲ ಫಸ್ಟ್ ನೀರು ಫುಲ್ ಓಷನ್ ನೀರು ಖಾಲಿ ಆಗ್ಬಿಟ್ಟು ಅಲ್ಲಿಂದ ನೀವು ನೋಡಿ ಫುಲ್ ಖಾಲಿ ಆಗ್ಬಿಟ್ಟು ಆಮೇಲೆ ಎಷ್ಟು ನೀರು ಕಡಿಮೆ ಆಗ್ಬಿಟ್ಟು ಆಮೇಲೆ ಇಲ್ಲಿ ಎಲ್ಲ ಊರಿಗಿರು ಜನ ಶುರು ಆಯಿತು. ಇಲ್ಲಿ ಎಲ್ಲ ನೋಡಿ, ಎಲ್ಲಿ ನೋಡಿದ್ರೆ ಬೇರೆ ಬೇರೆ ಕಲರ್ ನಿಮಗೆ ಈ ಥರ ನೋಡ್ಬೋದು. ಮತ್ತು ಏನು ಗೊತ್ತಾ, ಇದು ಕಾಲ್ ಬಗ್ಗೆ ಓದ್ತಾರೆ ಅಲ್ವಾ, ಜಿಯೋಲಜಿಸ್ಟ ಏನು ಗೊತ್ತಿಲ್ಲ, ಮಿನರಲ್ ಮತ್ತು ಈ ಥರ ಸ್ಪೆಷಲ್ ಕಾಲ್ಗಳು ತುಂಬ ಜಾಸ್ತಿ ಲದಾಖಲ್ಲಿ ಸಿಗುತ್ತೆ. ನನ್ನ ಸ್ನೇಹಿತರು ಇತ್ತು, ಅವರು ಇದೇ ಬಗ್ಗೆ ಸ್ಟಡಿ ಮಾಡ್ತಾಯಿದ್ರು. ಸೊ ಅವರು ಇಲ್ಲಿ ಬರುವಾಗ ಸುಮಾರು ಕಾಸು ಮಾಡ್ತಾರೆ. ಅವರೆಲ್ಲ ಇದು ಯಾವುದು ಕಾಲು ಏನಿದೆ ಅಂತ ಎಲ್ಲ ಅವ್ರಿಗೆ ಐಡಿಯಾ ಗೊತ್ತು, ನನಗೆ ಏನು ಗೊತ್ತಿಲ್ಲ. ನೋಡಿ ಎಲ್ಲ ಬೇರೆ ಬೇರೆ ಡಿಸೈನ್ ನೋಡಿ, ಯಾವ ಕಾಲು ಇಟ್ಟಿದ್ರೆ ಬೇರೆ ಬೇರೆ ನೋಡಿ, ಫುಲ್ ಕಲರ್ ಕೂಡ ಈ ಥರ. ನಮ್ಮ ಗ್ಲೋಬಲ್ ಕನ್ನಡಿಗ ರಾಮ್ ಸರ್ ಜೊತೆ ನಾನು ಇದೇ ಜಾಗ ಅಲ್ಲಿ ಮೊದಲೇ ಒಂದು ಸಾರಿ ಬಂದಿದ್ದೀನಿ. ಸೊ ಈಗ ಅವರು ಆಸ್ಟ್ರೇಲಿಯಾ ಅಲ್ಲಿ ಇದ್ದಾರೆ. ಸ್ವಲ್ಪ ಅವ್ರು
ಮಿಸ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಅವರು ನನಗೆ ಸುಮಾರು ಐಡಿಯಾಸ್ ಕೊಟ್ಟರು. ಅವರು ತುಂಬ ಒಳ್ಳೆ ಸಿಂಗರ್, ಆ್ಯಕ್ಟರ್, ವ್ಲಾಗರ್ ಕೂಡ. ಫುಲ್ ಮೂವಿ ಥರ ಮಾಡ್ತಾರೆ ವ್ಲಾಗ್, ನೀವು ಎಲ್ಲರಿಗೆ ಗೊತ್ತಾಗಿರಬೇಕು. ಸೊ ಅವರು 1-2-3 ಲೈನ್ ಹಾಡು ಕೂಡ ನನಗೆ, ಸೊ ಅದು ನಾನು ಟ್ರೈ ಮಾಡ್ತೀನಿ ಈಗ ಹಾಡು ಹಾಡೋಕ್ಕೆ. ಇದು ಸ್ಪೆಷಲಿ ಅವ್ರಿಗೇನೆ ಡೆಡಿಕೇಟೆಡ್. ಸೊ ಈ ಥರ, ಈ ಸ್ನೇಹ ಅಮರವಾಗಿದೆ, ಮನಸ್ಸೆಂಬ ಮಂದಿರದಲ್ಲಿ ಮೂಡಿದೆ, ಹಾಡಂದೇನು ಹಾಡಿದೆ, ಬದುಕನವೇಲಿ. ಆಮೇಲೆ ಸ್ವಲ್ಪ ಮರ್ತೋಯ್ತು, ಇನ್ನೂ ಬರ್ತಾ ಇರ್ತಾನೆ ಅವರು. ನೆಕ್ಸ್ಟ್ ಟೈಮ್ ಬರುವಾಗ ಫುಲ್ ಹಾಡು ನಿಮಗೆ ಹಾಡ್ತೀನಿ ನೋಡಿ. ಈಗ ವಾಪಸ್ ಬಂದಿದ್ದೀನಿ, ಗಾಡಿ ಇಲ್ಲಿ ನಿಲ್ಲಿಸ್ಬಿಟ್ಟು ಲೆಟ್ಸ್ ಗೋ, ಹೋಗೋಣ.